ಈವ್ನಿಂಗ್ ಸ್ನ್ಯಾಕ್ಸಿಗೆ ಲಂಚ್ ಬಾಕ್ಸಿಗೆಲ್ಲ ಈ ಥರ ಮಾಡಿಕೊಟ್ವಿ ಅಂದರೆ ಮಕ್ಕಳು ಹೊರಗಡೆ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಮಿಸ್ ಮಾಡದೆ ಟ್ರೈ ಮಾಡಿ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಹೆಲ್ದಿ ರೆಸಿಪಿ ಕೂಡ ಹೌದು. ಹಾಗೆಯೇ ಬಸವನಗುಡಿನಲ್ಲಿ ನಡೀತಾ ಇರ್ತಕ್ಕಂಥ ಕಡಲೆಕಾಯಿ ಪರೀಕ್ಷೆ ಕೂಡ ಶೇರ್ ಮಾಡಿದ್ದೀನಿ ನೋಡ್ತಿರ್ಬೋದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗಿನ ಪೂಜೆ ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳಿ ಒಂದು ಹೆಲ್ದಿ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಬನ್ನಿ ನೋಡ್ತಾ ಹೋಗೋಣ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಮೊದಲಿಗೆ ಒಂದು ಬೌಲ್ನ ಇಟ್ಕೊಂಡು ಅದಕ್ಕೆ ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಸಕ್ಕರೆ, ಒಂದು ಸ್ವಲ್ಪ ಅಡುಗೆ ಸೋಡಾ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಎಲ್ಲ ನೀಟಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ಕೈಯಿಂದನೇ ನೀಟಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಮೊಸರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ. ಮೊಸರು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಹಿಟ್ಟು ತೆಳು ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚಪಾತಿ ಹಿಟ್ಟನ್ನು ಹದಕ್ಕೆ ಬಂದರೆ ಸಾಕಾಗುತ್ತೆ. ಹಾಗಾಗಿ ನೀಟಾಗಿ ಮೊಸರಲ್ಲಿ 1 ರೌಂಡ್ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರನ್ನ ಸೇರಿಸ್ಕೊಂಡು ಈ ಥರ ಕಲಸಿ ಮುಚ್ಚಿ ಎತ್ತಿಡಿ. ಒಂದು 10ರಿಂದ 15 ನಿಮಿಷ ಹಿಟ್ಟನ್ನು ಕಲಿಸ್ಬಿಟ್ಟು ಎತ್ತಿಟ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಒಂದು ಬೌಲ್ನ ತೊಗೊಳ್ಳಿ, ಅದಕ್ಕೆ ತುರಿದಿರ್ತಕ್ಕಂಥ ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಪನ್ನೀರು, ಚೀಸು, ತರಕಾರಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು, ರುಚಿ ಚೆನ್ನಾಗಿ ಬರುತ್ತೆ. ದಪ್ಪ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿ ಮತ್ತು ಕಾರ್ನ್ ಇದನ್ನು ಕೂಡ ಬಿಡಿಸಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಆಮ್ಚೂರ್ ಪೌಡ್ರು ಹುಳಿಗೆ ಒಂದು ಅರ್ಧ ಸ್ಪೂನಷ್ಟು, ಹಾಗೆಯೇ ಆರಿಗ್ಯಾನನ್ನು ಕೂಡ 1 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ತುರಿದಿರ್ತಕ್ಕಂಥ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪನ್ನೀರು ಮತ್ತು ಚೀಸ್ ಅದನ್ನೆಲ್ಲ ನಿಮ್ಗೆ ಎಷ್ಟು ಬೇಕಾದರೂ ನೀವು ಸೇರಿಸ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸಿನ ಪುಡಿನೂ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಕಲರ್ಫುಲ್ಲಾಗಿದೆ. ತಿಂದರೆ ಇದು ಒಂದು ಸ್ಟಫಿಂಗು ತುಂಬ ಒಳ್ಳೆ ರುಚಿ ಕೊಡುತ್ತೆ. ಇದನ್ನು ನೀವು ಮಕ್ಕಳಿಗೆಲ್ಲ ಮಾಡಿಕೊಟ್ರಿ ಅಂತಂದರೆ ಹೊರಗಡೆ ಪಿಜ್ಜಾ ಎಲ್ಲ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ತವನ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಇದು ನಾನ್ ಸ್ಟಿಕ್ ತವದಲ್ಲೂ ಮಾಡ್ಕೋಬೋದು, ಕಬ್ಬಿಣದ ತವ ಎರಡರಲ್ಲೂ ಕೂಡ ಮಾಡ್ಕೋಬೋದು. ನಿಮಗೆ ಇಲ್ಲ ಓವನಲ್ಲೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ತವದಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಚಪಾತಿ ಹಿಟ್ಟನ್ನು ಈ ಪೂರಿ ಮಾಡ್ಲಿಕ್ಕೆ ತೊಗೋತೀವಲ್ಲ ಅಷ್ಟು ಹಿಟ್ಟನ್ನು ತೊಗೊಂಡು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಸಾಫ್ಟಾಗಿದೆ ಹಿಟ್ಟು. ಈಗ ಇದನ್ನು ಪುಲ್ಕ ಮಾಡ್ತೀವಲ್ಲ ಆ ಸೈಜಿಗೆ ಲಟ್ಟಿಸ್ಕೊಳ್ಳಿ. ತುಂಬ ದೊಡ್ಡದು ಬೇಡ, ಹಾಗಂತ ತುಂಬ ಚಿಕ್ಕ ಸೈಜು ಬೇಡ. ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಮಂದಕ್ಕೆ ಇರಲಿ. ಏಕೆಂದರೆ ಸ್ಟಫಿಂಗ್ ಎಲ್ಲ ಹಾಕಿದ ಮೇಲೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲಟ್ಟಿಸ್ಕೊಂಡಾದಮೇಲೆ ನೋಡಿ, ನಾವೇನು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಪನ್ನೀರು, ಚೀಸು, ಕಾರ್ನ್ ಎಲ್ಲ ಹಾಕಿ ಇದನ್ನು ಹಾಕಿ ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಕ್ಲೋಸ್ ಮಾಡಾದಮೇಲೆ ಎಲ್ಲವನ್ನು ತವದ ಮೇಲೆ ಇಟ್ಕೊಂಡು 2 ಬದಿನಲ್ಲೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇಡುವಾಗಲೇ ಎಣ್ಣೆ, ತುಪ್ಪ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕು ಅಂತ ಅಂದರೆ ಅದನ್ನು ಫುಲ್ ಎಲ್ಲ ಬೆಂದಾದಮೇಲೆ ಲಾಸ್ಟಿಗೆ ನೀವು ಹಾಕ್ಕೊಳ್ಬೋದು. ನೋಡ್ತಿರ್ಬೋದು ನೀವು, ನೀಟಾಗಿ ಬರುತ್ತೆ. ಅಂದರೆ ಸಿಯೋದಾಗಲಿ ಅಥವಾ ಬೆಂದಿಲ್ಲ ಅನ್ನೋದಾಗಲಿ ಆ ಥರ ಎಲ್ಲ ಏನಾಗಲ್ಲ. ತುಂಬ ಚೆನ್ನಾಗಿರುತ್ತೆ ರುಚಿ, ಹೆಲ್ದಿನೂ ಕೂಡ ಹೌದು. ಹಾಗಾಗಿ
ನೋಡಿ ಇದನ್ನು ನೀಟಾಗಿ ಈ ಥರ ಎರಡೂ ಬದಿನಲ್ಲೂ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ಈ ಥರ ಗ್ರಿಲ್ಸ್ ಮೇಲೂ ಒಂದು ಸಲ ಬೇಯಿಸ್ಕೊಂಡ್ರೆ ತುಂಬ ನೀಟಾಗಿ ಬೇಯುತ್ತೆ. ಒಳಗಡೆ ಚೀಸ್ ಎಲ್ಲ ಮೆಲ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿರೋದ್ರಿಂದ ಉಪ್ಪು, ಖಾರ, ಹುಳಿ ಎಲ್ಲ ಹದವಾಗಿರುತ್ತೆ. ತರಕಾರಿಗಳಿರುತ್ತೆ, ಚೀಸು, ಪನ್ನೀರು ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ರುಚಿ. ಹಾಗಾಗಿ ಮಕ್ಕಳು ಹೊರಗಡೆ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾರೆ ಈ ಥರ ಮನೇಲಿ ಮಾಡ್ಕೊಡೋದ್ರಿಂದ. ಇದನ್ನು ಎರಡೂ ಬದಿನಲ್ಲೂ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ಉಬ್ಬುತ್ತೆ, ನಾವು ಅದನ್ನು ಡೈರೆಕ್ಟಾಗಿ ಸ್ಟವ್ ಮೇಲೆ ಬೇಯಿಸುವಾಗ ಸ್ವಲ್ಪ ಉಬ್ಬಿ ಬರುತ್ತೆ. ಈ ಬ್ರೆಡ್ಡೆಲ್ಲ ಹೇಗೆ ಉಬ್ಬಿರುತ್ತೆ ಹಾಗೆ ತುಂಬ ಪ್ಲಫಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇದಾದಮೇಲೆ ನೋಡಿ ನಾನು ನಾನ್ ಸ್ಟಿಕ್ ತವದಲ್ಲೂ ಕೂಡ ಮಾಡಿ ತೋರಿಸ್ತಿದ್ದೀನಿ. ನೀವು ಅದು ಐರನ್ ತವದಲ್ಲೂ ಮಾಡ್ಕೋಬೋದು. ನೀವು ಬೇಡ ಅಂದರೆ ಡೈರೆಕ್ಟಾಗಿ ತವದಲ್ಲೇ ಎರಡೂ ಬದಿನಲ್ಲೂ ಸ್ವಲ್ಪ ತುಪ್ಪ, ಎಣ್ಣೆ ಅಥವಾ ಬೆಣ್ಣೆ ಏನು ಬೇಕು ಅದನ್ನು ಹಾಕಿ ಎರಡೂ ಬದಿಲೂ ಬೇಯಿಸ್ಕೋಬೋದು. ಇಲ್ಲ ಏನೂ ಬೇಡ, ಇನ್ನೂ ಹೆಲ್ದಿಯಾಗಿ ಬೇಕು ಅಂತ ಅಂದರೆ ಹಾಗೇನೂ ಕೂಡ ಡ್ರೈಯಾಗಿ ಬೇಯಿಸ್ಕೋಬೋದು. ನೋಡಿ ಇದನ್ನು ನಾನು ಹಾಗೆ ಡ್ರೈಯಾಗಿ ಬೇಯಿಸ್ತಿದ್ದೀನಿ. ನಾನ್ ಸ್ಟಿಕ್ಕಲ್ಲಿ ಬೇಯಿಸಿರೋದಿದು. ಗ್ರಿಲ್ಲಲ್ಲಿ ಸುಟ್ಟರೆ ಆ ಥರ ಬರುತ್ತೆ. ಸ್ವಲ್ಪ ಸಿಹಿಯುತ್ತೆ, ಬಿಟ್ಟರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು, ರೆಡಿಯಾಗಿದೆ ನೋಡಿ. ಆ ಗ್ರಿಲ್ಲಲ್ಲಿ ಮಾಡಿರ್ತಕ್ಕಂಥದ್ದೆಲ್ಲ ಸ್ವಲ್ಪ ಸಿಹಿದಿದೆ, ಬಿಟ್ಟರೆ ರುಚಿ ಚೆನ್ನಾಗಿರುತ್ತೆ. ತುಂಬ ಏನು ಸಿಹಿದಿಲ್ಲ. ಇನ್ನು ಉಳಿದಿದ್ದು ನಾನ್ ಸ್ಟಿಕ್ಕಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲ ನೀವು ಸ್ಟೌವಲ್ಲಿ ಮಾಡಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಓವನಿಗೆ ಇಟ್ಕೊಂಡು ಕೂಡ ಮಾಡ್ಕೊಳ್ಬೋದು, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮೇಲೆ ಸ್ವಲ್ಪ ಪುದೀನ ಹಾಕಿ ತುಪ್ಪ ಅಥವಾ ಆಲಿವ್ ಆಯಿಲ್ ಯಾವುದಾದ್ರೂ ಸರಿ ಹಾಕಿಬಿಟ್ಟು ಈ ಥರ ಮೇಲ್ಗಡೆ ಸ್ಪ್ರೆಡ್ ಮಾಡೋದ್ರಿಂದ ಶೈನಿಂಗು ಇರುತ್ತೆ, ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಿಸ್ ಮಾಡದೆ ಇದನ್ನ ಒಂದು ಸಲ ಖಂಡಿತ ಟ್ರೈ ಮಾಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬೆಳಿಗ್ಗೆ ಮಾಡಿದರೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಲಂಚ್ ಬಾಕ್ಸಿಗೂ ಆಗುತ್ತೆ, ಇಲ್ಲ ಈವ್ನಿಂಗ್ ಮಾಡಿದ್ರೆ ಸ್ನ್ಯಾಕ್ಸಿಗೂ ಆಗುತ್ತೆ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡಿಕೊಂಡು ತಿನ್ಬೋದು. ಮಾಡೋದು ಸುಲಭ, ರುಚಿ ಅದ್ಭುತವಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಕೂಡ ಹೆಲ್ದಿ, ಇಷ್ಟನೂ ಕೂಡ ಆಗುತ್ತೆ. ಇದು ಬಂದು ಚೀಸ್ ಪನ್ನೀರ್ ವೆಜ್ಜೀಸ್ ಅಂತ ಹೇಳಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಬಸವನಗುಡಿನಲ್ಲಿ ನಡೀತಾ ಇರ್ತಕ್ಕಂಥ ಕಡಲೆಕಾಯಿ ಪರಿಷೆಗೆ ಹೋಗಿದ್ವಿ. ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ ಹೇಳಿ. ಇಲ್ಲಿ ಗಣೇಶನ ಟೆಂಪಲ್ ಕೂಡ ಇದೆ, ನಾವು ಅಲ್ಲಿಗೂ ಕೂಡ ಹೋಗಿದ್ವಿ. ನಾವು ಹೋದಾಗ ಸ್ವಲ್ಪ ರಶ್ ಕಡಿಮೆ ಇತ್ತು, ನಾವು ಬರೋಷ್ಟರಲ್ಲಂತೂ ಕಾಲಿಡೋಕ್ಕಾಗಲ್ಲ, ಅಷ್ಟು ಜನ ಜಾಸ್ತಿ ಆಗೋದ್ರು. ದೇವಸ್ಥಾನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಹೂವಿಂದ. ಇದು ರಾತ್ರಿ ಟೈಮ್ ನೋಡ್ಲಿಕ್ಕಂತೂ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ, ಲೈಟೆಲ್ಲ ಇರುತ್ತಲ್ಲ. ಹಾಗಾಗಿ ಒಳಗಡೆ ಎಲ್ಲ ತುಂಬ ವೀಡಿಯೋ ಮಾಡ್ಲಿಕ್ಕೆ ಬಿಡಲ್ಲ. ನೋಡ್ತಿರ್ಬೋದು ನೀವು, ಗಣೇಶ ತುಂಬ ದೊಡ್ಡ ಗಣಪತಿ, ಹಾಗಾಗಿ ದೊಡ್ಡ ಗಣಪತಿ ದೇವಸ್ಥಾನ ಅಂತಲೇ ಹೆಸರು ಇದಕ್ಕೆ. ನೋಡ್ತಿದ್ದೀರಲ್ಲ, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು, ಬಟ್ ಒಂದೊಂದು ಸೆಕೆಂಡಿಗೆಲ್ಲ ಮೂವ್ ಮಾಡಿಸ್ತಿದ್ರು. ತುಂಬ ಹೊತ್ತು ನಿಲ್ಲಕ್ಕೆ ಬಿಡ್ತಿರ್ಲಿಲ್ಲ. ಅಲ್ಲಿ ಜನ ನೋಡ್ತಿರ್ಬೋದು ನೀವೇ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಕಡಲೆಕಾಯಿ ಮೇಯ್ನು, ಇನ್ನು ಉಳಿದಿದ್ದೆಲ್ಲ ಊರ ಕಡೆ ಎಲ್ಲ ಜಾತ್ರೆ ಇರುತ್ತೆ ನೋಡಿ, ಆ ಥರ ಎಲ್ಲ ಸಿಗುತ್ತೆ. ಬಟ್ ಕಡಲೆಕಾಯಿ ಬಂದು ಮೇಯ್ನು. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಹಸಿದನ್ನು ಸಿಪ್ಪೆ ಸುಲಿದು ಬೇಯಿಸಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಕೊಡ್ತಕ್ಕಂಥದ್ದು. ಹಾಗೆಯೇ ಹುರಿದಿರೋದು ಹಸಿ, ಅದರಲ್ಲೇ ನಾಟಿ, ಫಾರ್ಮ್ ಕಡಲೆಕಾಯಿ, ಈ ಥರ ಸಾಕಷ್ಟು ವೆರೈಟಿ ಕಡಲೆಕಾಯಿಗಳನ್ನ ಒಂದೇ ಕಡೆ ನೋಡ್ಬೋದಿತ್ತು. ಹಾಗೆಯೇ ರೇಟು ಕೂಡ ರೀಸನೇಬಲ್ ಆಗಿತ್ತು. 100 ರೂಪಾಯಿಗೆ 4 ಸೇರು ಕಡಲೆಕಾಯಿ ಆ ಥರ. ನಾವು ಇಲ್ಲಿ 2-3 ವೆರೈಟಿ ತೊಗೊಂಡು ಬಂದ್ವಿ. ನಾಟಿ, ಫಾರ್ಮು, ಹುರಿದಿರೋದು, ಈ ಥರ ತುಂಬ ಹಾಗೆಯೇ ಕಾಟನ್ ಕ್ಯಾಂಡಿನ ತೊಗೊಂಡು ಫ್ರೆಂಡ್ ಮಗಳಿಗೆ ಅಂತ ಹೇಳಿ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡ್ತಿರ್ಬೋದು ನೀವು. ಎಷ್ಟು ಫಾಸ್ಟಾಗಿ ಇದು ಮಾಡಿದ್ರು ಅಂದರೆ ಅದಕ್ಕೆ ಇಂಗ್ರೀಡಿಯೆಂಟ್ ಎಲ್ಲ ಒಳಗೆ ಹಾಕಿರ್ತಾರಂತೆ. ನಮಗೆ ಅಲ್ಲಿ ಏನು ಇಂಗ್ರೀಡಿಯೆಂಟೇ ಇಲ್ಲದೇ ಮಾಡ್ತಿದ್ದಾರಲ್ಲ ಅನ್ನೋ ಥರ ಅನ್ನಿಸ್ತಿತ್ತು. ಬಟ್ ಒಳಗಡೆ ಇಂಗ್ರೀಡಿಯೆಂಟ್ ಆ ಮೆಷಿನ್ ಒಳಗಡೆ ಇಟ್ಟಿರ್ತಾರಂತೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ. ಹಾಗೆಯೇ ಬ್ಯಾಂಗಲ್ಸ್ ಆಗಿರ್ಬೋದು, ಸರಗಳು, ಈ ಮಣ್ಣಿನದು ಪಾತ್ರೆಗಳಾಗಿರ್ಬೋದು, ಪಿಂಗಾಣಿ ಪಾತ್ರೆಗಳು, ಈ ಥರದ್ದೆಲ್ಲ ಸಾಕಷ್ಟು ಇಟ್ಟಿದ್ರು. ಅದರಲ್ಲೂ ಈ ವಯರ್ದು ಬುಟ್ಟಿಗಳು ಬರುತ್ತೆ ನೋಡಿ, ಹಳ್ಳಿನಲ್ಲೆಲ್ಲ ಇರುತ್ತಲ್ಲ, ಸಿಗ್ತಾಯಿತ್ತು ಮುಂಚೆ ಎಲ್ಲ. ಈಗ ಅಷ್ಟು ಯಾರೂ ಅದನ್ನು ಇಟ್ಕೊಳ್ಳಲ್ಲ, ಅದು ಎಲ್ಲವೂ ಇತ್ತು. ಹಾಗೆಯೇ ಚಾಪೆಗಳಾಗ್ಬೋದು, ಕಡ್ಡಿ ಚಾಪೆ ಬರುತ್ತಲ್ಲ ಅದು. ಈಗೆಲ್ಲ ಪ್ಲಾಸ್ಟಿಕ್ದು ವಯರ್ದೆಲ್ಲ ಸಿಗುತ್ತೆ ನಿಮಗೆ ಮಾಲ್ಗಳಲ್ಲೆಲ್ಲ. ಬಟ್ ಇದರಲ್ಲೆಲ್ಲ ನಿಮಗೆ ಕಡ್ಡಿ ಚಾಪೆಗಳೆಲ್ಲ ಊರ ಕಡೆ ಹಳ್ಳಿಗೆ ಹೋದ್ರೆ ಅಷ್ಟೇ ಸಿಗೋದಲ್ಲ, ಎಲ್ಲವೂ ಕೂಡ ಇಲ್ಲಿ ಸಿಗ್ತಾಯಿತ್ತು. ಕಡಲೆಕಾಯಲ್ಲಿ ನೋಡ್ತಿರ್ಬೋದು ನೀವು, ವೆರೈಟಿ ಕಡಲೆಕಾಯಿ ಬೇಯಿಸಿರೋದು, ಹಸಿದು,
ನಾಟಿ ಕಡಲೆಕಾಯಿ ಹೈಬ್ರಿಡ್, ಹೀಗೆ ಸಾಕಷ್ಟು ಇದ್ವು. ರುಚಿ ತುಂಬ ಚೆನ್ನಾಗಿದ್ವಿ. ನಾಟಿ ಕಡಲೆಕಾಯಿ ಎಲ್ಲ ಅದ್ರಂತೂ ನನ್ನ ಮನೆಗೆ ತಂದಮೇಲೂ ನನ್ನ ಹಸ್ಬೆಂಡ್ ಅದೇ ಅಂತಿದ್ರು, ರುಚಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಾಟಿ ಕಡಲೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿದ್ವು. ಹಾಗೆಯೇ ಪ್ರೈಸು ಪರವಾಗಿಲ್ಲ, 100 ರೂಪಾಯಿಗೆ 4 ಸೇರು ಅಂತ ಅಂದರೆ ಕೊಡ್ಬೋದು, ವರ್ತಿತ್ತು. ಹಾಗೆ ಬ್ಯಾಂಗಲ್ಸ್ಗಳು ನೋಡ್ತಿರ್ಬೋದು. ಅಂದರೆ ಎಲ್ಲ ಪ್ರೈಸು ಕೂಡ ಕೆಲವೊಂದೆಲ್ಲ ರೀಸನೇಬಲ್ ಆಗಿತ್ತು. ಅಂದರೆ 4 ಬ್ಯಾಂಗಲ್ಸಿಗೆ ಇದೆಲ್ಲ 100 ರುಪೀಸು ಆ ಥರ. ಫ್ಯಾನ್ಸಿ ಬ್ಯಾಂಗಲ್ಸ್ಗಳಿದೆಲ್ಲ ಓಕೆ ಅನ್ನಿಸ್ತಾ ಇತ್ತು ಕೆಲವೊಂದೆಲ್ಲ. ಅಂದರೆ ಫ್ಯಾನ್ಸಿ ಸ್ಟೋರ್ಗಳಲ್ಲೇ ಕೆಲವೊಂದೆಲ್ಲ ಜಾಸ್ತಿ ಇರುತ್ತೆ ರೇಟು. ಅಲ್ಲಿ ಕಂಪೇರ್ ಮಾಡಿದ್ವಿ ಅಂದರೆ ಇಲ್ಲಿ ಚೆನ್ನಾಗಿದ್ವು. ಮತ್ತು ಕಲೆಕ್ಷನ್ಸು ತುಂಬ ಇಟ್ಕೊಂಡಿದ್ರು, ನೋಡ್ತಿರ್ಬೋದು ನೀವು ಎಷ್ಟಿದೆ ಅಂತ ಹೇಳಿ. ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಕ್ರೇಜ್ ಇರೋದಾದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಬೇಕು ಅಂದಾಗೆಲ್ಲ ಈಗ ಒಂದು ಸ್ಯಾರಿ ತೊಗೊಂಡ್ವಿ ಅಂದರೆ ಅದಕ್ಕೆ ಮ್ಯಾಚಿಂಗ್ ಎಲ್ಲ ಆವಾಗಲೇ ತೊಗೊಂಡ್ಬಿಟ್ಟಿರ್ತೀವಿ ನೋಡಿ. ಹಾಗಾಗಿ ಕೆಲವೊಂದೆಲ್ಲ ನೋಡ್ತಿದ್ವಿ, ತೊಗೊಳಕ್ಕೆ ಹೋಗ್ತಿರ್ಲಿಲ್ಲ. ಹಾಗೆಯೇ ನೋಡಿ, ಊರಲ್ಲೆಲ್ಲ ಜಾತ್ರೆ ಇದ್ದರೆ ಕಂಪಲ್ಸರಿ ಕಡಲೆಪುರಿ ಅಂಗಡಿ ಇರುತ್ತೆ. ಸೇಮ್ ಇಲ್ಲೂ ಕಡಲೆಪುರಿ, ಸ್ವೀಟ್ಗಳು ಎಲ್ಲವೂ ಇದ್ವು. ಹಾಗೆ ಫ್ಲವರ್ಸ್ಗಳು ನೋಡ್ತಿರ್ಬೋದು ನೀವು. ಕೆಲವೊಂದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಫ್ಲವರು, ಕೆಲವೊಂದೆಲ್ಲ ಕಲರ್ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ. ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ನನಗಲ್ಲಿ ಯಾವುದೋ ಸರಿ ಅನ್ನಿಸ್ಲಿಲ್ಲ. ಅಂದರೆ ಕಲರ್ ಕಾಂಬಿನೇಷನ್ ಸರಿ ಅನ್ನಿಸ್ಲಿಲ್ಲ, ಹಾಗಾಗಿ ತೊಗೊಳ್ಳಿಲ್ಲ. ಪಿಂಗಾಣಿ ಐಟಮ್ಗಳು ನೋಡ್ತಿರ್ಬೋದು ನೀವು. ಹೂವುಗಳಂತೂ ತುಂಬ ಒಂದು 4-5 ಶಾಪ್ ಒಟ್ಟಿಗೆ ಇಟ್ಟಿದ್ರು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡ್ತಿರ್ಬೋದು ನೀವು. ಕೆಲವೊಂದೆಲ್ಲ ಈ ಡಿಮಾರ್ಟು ಇಲ್ಲೆಲ್ಲ ಕಡಿಮೆಗೆ ಸಿಗುತ್ತೆ, ಬಟ್ ಇಲ್ಲಿ ಕೆಲವೊಂದು ಜಾಸ್ತಿ ಇತ್ತು ಪ್ರೈಸು, ಕೆಲವೊಂದು ಓಕೆ ಅಲ್ಲಿಗಿನ್ನ ಕಡಿಮೆ ಇತ್ತು. ಹಾಗಾಗಿ ಯಾವಾಗಲೂ ರೆಗ್ಯುಲರಾಗಿ ನಾವು ಹೊರಗಡೆ ಎಲ್ಲ ಮಾಲು ಅಲ್ಲಿ ಇಲ್ಲಿ ಹೋಗ್ತೀವಲ್ಲ, ಹಾಗಾಗಿ ಕಂಪೇರ್ ಮಾಡಿಬಿಟ್ಟು ತೊಗೊಳೋದು ಜಾಸ್ತಿ. ಆ ಥರ ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲೇ ಮಾಡಿ ಸೇಲ್ ಮಾಡ್ತಾಯಿದ್ರು ಕೆಲವೊಂದು ಫ್ಲವರೆಲ್ಲ. ಅಂದರೆ ನಾವೇನಾದರೂ ಇದೇ ಥರ ಮ್ಯಾಚ್ ಮಾಡಿ ಕೊಡಿ ಅಂದರೆ ಆ ಥರನೂ ಕೂಡ ಮಾಡಿಕೊಡ್ತಿದ್ರು. ಹಾಗೆ ಮಕ್ಕಳಿಗೆ ಇಷ್ಟ ಆಗೋ ಅನಿಮಲ್ಸ್ಗಳು, ಪಲ್ಲಿ, ಅದು ಹಾವಾಗ್ಬೋದು, ಕಪ್ಪೆ, ಈ ಥರದನ್ನೆಲ್ಲ ಇಟ್ಕೊಂಡಿದ್ರು, ನೋಡ್ತಿರ್ಬೋದು ನೀವು. ಒಂಥರ ತುಂಬ ಕ್ಯೂಟ್ ಆಗಿದ್ವು ಕೆಲವೊಂದೆಲ್ಲ. ನೋಡಿ ಎಷ್ಟೊಂದು ಇಟ್ಟಿದ್ದಾರೆ ಅಂತ ಹೇಳಿ. ಫಿಶ್ ಇಟ್ಟಿದ್ದಾರೆ, ಹಾಗೆಯೇ ಸ್ನೇಕು, ಪಲ್ಲಿ, ಹಾವುಗಳು, ಈ ಥರ ತುಂಬ ವೆರೈಟೀಸ್ ಇಟ್ಟಿದ್ರು. ನೋಡ್ತಿರ್ಬೋದು ಹಾವಲ್ಲೇ ಎಷ್ಟು ವೆರೈಟಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಮಕ್ಕಳಿಗೆಲ್ಲ ಸ್ವಲ್ಪ ಈ ಥರ ಇಂಥ ಕಡೆ ಕರ್ಕೊಂಡೋದ್ರು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದು ವಯರ್ ಬುಟ್ಟಿಗಳು, ಈ ಬೇಲ್ದ ಹಣ್ಣು ಮತ್ತು ಅಚ್ಚಿ ಹಣ್ಣು ಅಂತ ಅಂದ್ಬಿಟ್ಟು ನಮ್ಮ ಕಡೆಯಲ್ಲೆಲ್ಲ ಬರ್ತಾಯಿತ್ತು. ನಾವು ಕೆಲವೊಂದೆಲ್ಲ ಈಗಲೂ ಊರ ಕಡೆ ಕೆಲವೊಂದು ಸಿಗುತ್ತೋ ಇಲ್ವೋ, ಇಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ. ಹಾಗೆಯೇ ಮಕ್ಕಳಿಗೆ ಆಟ ಆಡೋ ಸಾಮಾನುಗಳು ನೋಡ್ತಿರ್ಬೋದು. ಪಾತ್ರೆಗಳು ಅಂದರೆ ಇದು ಸೆಟ್ಟು ಸಿಗುತ್ತೆ, ಹಾಗೆಯೇ ಸಪ್ರೇಟು ಬೇಕು ಅಂತ ಅಂದ್ರೂ ಕೂಡ ತೊಗೋಬೋದು. ಇದು ನೋಡ್ತಿದ್ರಲ್ಲ, ಇದು ಗಂಧದ ಕಡ್ಡಿ ಚುಚ್ಚಲಿಕ್ಕೆ ಅಂದ್ಬಿಟ್ಟು ಪಿಂಗಾಣಿದು. ಮನೆಯಲ್ಲಿ ಬೆಳ್ಳಿದೆ ಇತ್ತು ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಲಿಲ್ಲ. ನೋಡಿದಾಗ ಆಸೆ ಆಗುತ್ತೆ, ಇದು ತೊಗೊಳ್ಳೋಣ ಅನ್ನೋ ಥರ. ಬಟ್ ತಂದ ಮೇಲೆ ಎಲ್ಲಪ್ಪ ಇಡೋದು ಅದನ್ನು ಅನ್ನೋ ಥರ ಅನಿಸ್ತಿರುತ್ತೆ, ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಈ ಕುಟಾಣಿ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿದ್ವಿ, ಬಟ್ ಪ್ರೈಸ್ ತುಂಬ ಜಾಸ್ತಿ ಹೇಳಿದ್ರು. ಆಲ್ಮೋಸ್ಟ್ 650 ಏನೋ ಹೇಳಿದ್ರು. 50 ರುಪೀಸ್ ಕಡಿಮೆ ಮಾಡ್ಕೊತೀನಿ ಅಂದರು. ಬಟ್ ನಾವು ಹೊರಗಡೆ ಕಡಿಮೆಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಲಿಲ್ಲ. ನೋಡ್ತಿರ್ಬೋದು, ಅದರಲ್ಲೇ ಕಲ್ಲೊಂದು ಇದೆ, ಹಾಗೆಯೇ ಗ್ರಾನೈಟು, ಅದರಲ್ಲೆಲ್ಲ ಇಟ್ಕೊಂಡಿದ್ರು. ಅಂದರೆ ತುಂಬ ವೆರೈಟೀಸ್ ಇದ್ವು. ಅಂದರೆ ಪ್ರತಿಯೊಂದು ಐಟಮು ಒಂದೇ ಕಡೆ ಸಿಗೋ ಥರ. ಇದು ಸಹ ನನಗೆ ತುಂಬ ಇಷ್ಟ ಆಯಿತು. ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಬೇಡ ಅಂದರು. ಆಲ್ಮೋಸ್ಟ್ ಅದಕ್ಕೆ 350 ಹೇಳಿದ್ರು, ಹಾಗಾಗಿ ಜಾಸ್ತಿ ಅಂತ ಅನ್ನಿಸ್ತು. ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಪಾತ್ರೆಗಳ ವಿಚಾರಕ್ಕೆ ಬಂದರೆ ಅವು ಕೂಡ ಎಲ್ಲವೂ ಇದ್ವು. ಕೆಲವೊಂದೆಲ್ಲ 100 ರೂಪಾಯಿಗೊಂದು, 10 ರೂಪಾಯಿಂದ ಹಿಡಿದು 100 ರೂಪಾಯಿವರೆಗೂ ಇದ್ವು. ಏನು ತೊಗೊಂಡ್ರು 10 ರೂಪಾಯಿ ಅನ್ನೋ ಥರನೂ ಇತ್ತು ಕೆಲವೊಂದು ಕಡೆ ಎಲ್ಲ ಏನು ತೊಗೊಂಡ್ರು 100 ರೂಪಾಯಿ. ಸ್ವಲ್ಪ ದೊಡ್ಡ ಪಾತ್ರೆ ಆ ಥರದ್ದೆಲ್ಲ ಇದೆಲ್ಲ ನೋಡ್ತಿಲ್ಲ, ಆಯಿಲ್ ಬಾಟ್ಲು ಆ ಥರದನ್ನೆಲ್ಲ ಇಟ್ಟಿದ್ರು. ಚೆನ್ನಾಗಿತ್ತು ಒಂಥರ. ಅಂದರೆ ಟೈಮ್ ಪಾಸು ಆಯಿತು, ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು, ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಕೆಲವೊಂದೆಲ್ಲ ಡಿಫ್ರೆಂಟ್ ಐಟಮ್ಗಳಲ್ಲಿ ಬಟರ್ಫ್ಲೈದು ಗೊಂಬೆಗಳು ಇವೆಲ್ಲ ಚೆನ್ನಾಗಿದ್ವು. ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಕೆಲವೊಂದೆಲ್ಲ. ಇದು ನೋಡ್ತಿರ್ಬೋದು, ಪ್ಲಾಸ್ಟಿಕ್ದು ಚಕ್ಲಿ ಒರಳು. ನೋಡಿ ಎಷ್ಟು ಮಾಡಿದ್ದಾರೆ ಅಂತ ಹೇಳಿ. ಇಷ್ಟೇ ಪುಟ್ಟ ಚಕ್ಲಿ ಒರಳು ನೋಡ್ತಿರ್ಬೋದು ನೀವು. ಎಷ್ಟು ವೆರೈಟಿ ಅಂದರೆ ಬಿಲ್ಲೆಗಳು ಅಷ್ಟೇ ಇದೆ ನೋಡಿ, ಅದೆಲ್ಲ ಬಿಲ್ಲೆಗಳು ಅದ್ರದ್ದು ಏನೇನೆಲ್ಲ ಮಾಡಿದ್ದಾರೆ ನೋಡಿ. ಅಷ್ಟು ಪ್ಲೇಟ್ಸ್ ಇದೆ. ಇಲ್ಲೂ ಆ ಥರ
ಇದರ ಇತಿಹಾಸ ನೋಡೋದಾದರೆ ಕೆಂಪೇಗೌಡರು 1537ರಲ್ಲಿ ಕಟ್ಟಿಸಿರ್ತಕ್ಕಂಥ ಒಂದು ದೇವಸ್ಥಾನ. ಆ ದೇವಸ್ಥಾನ ಇರ್ತಕ್ಕಂಥ ಜಾಗದಲ್ಲಿ ಮುಂಚೆ ಸುಂಕೇನಹಳ್ಳಿ ಅಂತ ಅಂದ್ಬಿಟ್ಟು ಒಂದು ಹಳ್ಳಿ ಇತ್ತು. ಅಲ್ಲಿ ರೈತರು ಕಡಲೆಕಾಯಿನ ಬೆಳೆದು ಜೀವನ ನಡೆಸ್ತಿದ್ರು. ಅಲ್ಲಿ ಪ್ರತಿನಿತ್ಯ ಒಂದು ಬಸವಣ್ಣ ಬಂದು ಬೆಳೆನೆಲ್ಲ ನಾಶ ಮಾಡಿ ಕಡಲೆಕಾಯಿನ ತಿಂದು ಹೋಗ್ತಾ ಇತ್ತು. ಇದನ್ನು ನೋಡಿ ರೈತರು ಬಸವಣ್ಣನ ಹತ್ರ ಒಂದು ಪ್ರಾರ್ಥನೆ ಇಡ್ತಾರೆ, ನೀನು ಪ್ರತಿನಿತ್ಯ ಈ ಥರ ಬೆಳೆನೆಲ್ಲ ನಾಶ ಮಾಡಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ, ವರ್ಷಕ್ಕೊಂದ್ಸಲ ನಿನ್ನ ಹೆಸರು ಹೇಳಿ ನಾವು ಜಾತ್ರೆನ ಮಾಡ್ತೀವಿ, ಬೆಳೆದಿರ್ತಕ್ಕಂಥ ಮೊದಲನೇ ಕಡಲೆಕಾಯಿನ ನಿನಗೆ ನೈವೇದ್ಯವಾಗಿಟ್ಟು ನಾವು ಮಾಡ್ತೀವಿ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊತಾರಂತೆ. ಅದಕ್ಕೆ ಬಸವಣ್ಣ ಅಸ್ತು ಅಂತ ಹೇಳ್ತಾರಂತೆ. ಹಾಗಾಗಿ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಕಡಲೆಕಾಯಿ ಪರಿಷೆನ ಮಾಡ್ತಾರೆ. ಇದು ಕಡಲೆಕಾಯಿ ಪರಿಷೆ ಮಾಡ್ತಕ್ಕಂಥದ್ದು ಹಿಂದಿನ ಉದ್ದೇಶ ಅಥವಾ ಇತಿಹಾಸ ಅಂತಲೇ ಹೇಳ್ಬೋದು. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.